ಪ್ರೈಸ್ ಲಾರ್ಡ್. ಆ ಕಡೆ ತಿರುಗ್ರಿ. ರಲ್ಲಿ ಇಲ್ಲಿಗೆ ಭಾರಿ ಅನೇಕರು ಆದರೆ ಕ್ರಿಸ್ಮಸ್ಗೆ ಹೇಳಕ್ಕೆ ಮೇಳರ್ಲಿಂಚಿ ನಮ್ಮ ಸಸ್ಯನ ಕರ್ಕೊಂಬಂದಿದ್ವಿ. ಅವರು ನಮ್ಮನ್ನು ನೋಡಿ ಹತ್ತು ಬಿಟ್ಟರು. ಭಾರಿನ ಓದಲ್ಲಿದ್ದೀನಿ ನಾನು. ಭಾರಿ ನಡೆಸಿತ್ತಲ್ಲಿ ಬರ್ತಿದ್ದಿಲ್ಲ. ಬಗ್ಗೆ ಕೊಂದು ನಡೀತಿದ್ದೆ ನಾನು. ಪೈಕಿ ದಾಟ್ರತ್ತಲ್ಲಿ ಹೋದರೆ ಪೈಕಿ ಎಮ್ಮಿಕೆ ಸೌದಯ್ಯಪ್ಪ ನಿನಗೆ ಅಂತ ಹೇಳಿದ್ದರು. ಆದರೆ ಒಂದು ವಾರಕ್ಕೆ 1200 ರೂಪಾಯಿಗಳಿಗೆ ತಿಂದೆ. ಆದರೆ ಅದೇ ರೀತಿಯಾಗಿ ಒಂದು 6 ತಿಂಗಳು ಅದೇ ರೀತಿಯಾಗಿ ತಿಂದೆ. ಆಮೇಲೆ ಅವರು ಬಂದರು, ನಮ್ಮ ಸಸ್ಯನ ಕರ್ಕೊಂಬಂದಿದ್ವಿ ಹಬ್ಬದಲ್ಲಿ. ಅವರು ಬಂದು ಹೇಳಿದರು, ಹಿಂಗಿಂಗ ನಮ್ಮ ಅಕ್ಕನವರು ಅವರ ಅಣ್ಣಗಾಗನೇ ಇದೇ ರೀತಿಯಲ್ಲಿ ಆಗಿತ್ತು, ಹಿಂಗಿಂಗೆ ಹೊನ್ನಳಿಗೆ ಹೋಗು, ಬೇಸತ್ತದ ನಿನಗೆ, ಎಲ್ಲಿ ಹೋಗ್ಬೇಡ, ಯಾವ ದೇವ್ರ ನೀವು ಹೋಗ್ಬೇಡ. ಆದ್ರಿಗೇನೆ ನಾನು ಎಲ್ಲ ಕೇಳಿದ್ರಿಗೇನೆ ಕೇಳಿಲ್ಲ. ಆದ್ರಿಗೇನೆ 5 ವರ್ಷ ಇಲ್ಲಿದ್ದ ಇಲ್ಲಿಗೆ ಮಗ ಹೊಸಪೇಟೆ ಇಲ್ಲಿಗೆ ಮಗ ಹೋಯ್ಕಿಸಿ ದೇವ್ರು ಮಾಡಿವೆ ಅಂದೆ. ಬರೀನೂ ಮಾಡಿದೆ, ಎಲ್ಲ ಮಾಡಿದೆ. ಯಾವುದು ನನಗೆ ಯಾವ ದೇವ್ರು ಮಾಡಿದಾಗ ನನಗೆ ಯಾರು ದೇವ್ರ ಕೈ ಇಡಲಿಲ್ಲ. ಆದರೆ ಮೃತ್ಯುಂಜಯ ಮಠ ಅಂತೇಳಿ ಹೊನ್ನಳ್ಳಿಯಲ್ಲಿ ಇದು ಮಾಡಿದ್ರು ಇವರು. ಅಲ್ಲಿಗೆ ಹೋದೆ. ಅಲ್ಲಿ ಇವರು ನಮಗೆಲ್ಲ ಗೊತ್ತಿದ್ದಿಲ್ಲ, ಪರಿಚಯ ಇದ್ದಿಲ್ಲ. ಅವ್ರದ್ದು ಪರಿಚಯ ಮಾಡ್ಕೊಂಡು ಹಂಗೆ ಅದು ಹೇಳಿದ್ರು. ಯಾವ್ರಪ್ಪ ಅಂದ್ರೆ ನಮ್ಮದು ಹಿಂಗೆ ಬಾಪರು ಅದು ಏನಪ್ಪ ಅಂದ್ರೆ ಹಿಂಗೈತೆಯ ನಮಗೆ ಪರಿಚಿತ ಬೇಸಿಲ್ಲ, ನಾನು ಅನಾರೋಗ್ಯದಿಂದ ಎನಿಸಿ. ಆಯ್ತಪ್ಪ ನಿನಗೆ ನಿನ್ನ ಅನಾರೋಗ್ಯ ಬೇಸ್ ಮಾಡ್ತಾ ದೇವ್ರ ನಂಬುತ್ತೀಯ ನಂದು ನಂಬುತ್ತಾನಯ್ಯ ಹಂಗೆ. ಆಯ್ತಪ್ಪ ಬೇಸ್ ಮಾಡ್ತಾನಂದು. ಒಂದು ವಾರ ಹೋದ್ವಯ್ಯ. 2ನೇ ವಾರಕ್ಕೆ ನಾವು ಹೋದೆ. 3ನೇ ವಾರಲ್ಲಿ ಸ್ವಲ್ಪ ನಮಗೆ ಇದು ಕಾಣಿತು. ಹಂಗೆ ಹೋದೆ. 4ನೇ ವಾರದಲ್ಲಿ ಸ್ವಲ್ಪ ಅಯ್ಯ ಹಿಂಗೆ ನಾವು ಮತ್ತು ಟ್ಯಾಬ್ಲೆಟ್ ತಗೋಬೇಕಂತ ಮಾಡಿವಯ್ಯ. ಟ್ಯಾಬ್ಲೆಟ್ ಬೇಡಪ್ಪ ಈ ವಾರ ತಗೋಬೇಡ ನೋಡಮ್ಮ ಅಂತಂದ್ರೆ ಅದೇ ರೀತಿ ಹೆಂಗೆ ನಡೆಸಿಕೊಟ್ಟಂತ ದೇವರು. ದೇವರಿಗೆ ಆಗ್ತೀವಿ ಮನೆಯಲ್ಲಿಗೇ ರೋಗದಿಂದ ಇದ್ದವ್ರಿಗೇ ನಾವು ಅಯ್ಯವ್ರಿಗೆ ಪ್ರಾರ್ಥನೆ ಮಾಡಿಸಿದರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅವ್ರ ಮೂಲಕದಿಂದ ಪ್ರಾರ್ಥನೆ ಮೂಲಕದಿಂದ ನಮಗೆ ಆಗಲಿ ಸ್ವಸ್ಥತೆ ಆಗ್ತದೆ. ಅದೇ ರೀತಿ ಈಗೇ ಮತ್ತು ನಮ್ಮ ಹೆಣ್ಮಕ್ಳಿಗೇನೆ ಆರಾಮಿದ್ದಿಲ್ಲ. ಅದೇ ರೀತಿ ಅವರಿಗೇ ನಂಬಿಕೆಸಿ 1 ವರ್ಷದಲ್ಲಿ ನಾವು ಮತ್ತೆ 2017ರಲ್ಲಿ ಹೋದ್ವಿ. 2018ರಲ್ಲಿ ಮತ್ತೆ ದೀಕ್ಷೆ ತಗೊಂಡು ನಾವು ಅಲ್ಲೇ ಮಾರ್ಪೇಟೆ ಅಂತೀವಿ. ಅವಲ್ಲಿಂದ ನಮ್ಗೆ ಯಾವ ತೊಂದರೆ ಇಲ್ಲ, ಯಾವ ಅದಕ್ಕೆ ಇಲ್ಲ. ನಮಗೆ ನಮ್ಮಿಂದಿದ್ದು ನಮಗೆಲ್ಲ ಅನುಗ್ರಹದಿಂದ ಎಲ್ಲವನ್ನೂ ನಡೆಸಿಕೊಡ್ತದೆ ದೇವರು. ಇದು ಎಲ್ಲ ನಮಗೆ ಒಂದು ಅನಿಸಿಕೆ.